ಕಾನೂನು ಸುವ್ಯವಸ್ಥೆ ಹದಗೆಡುತ್ತಿದೆ ಎಂದು ಆರೋಪಿಸಿ ಜೆಡಿಎಸ್ ಪಕ್ಷದ ಮುಖಂಡರು ಎಸ್ಪಿಗೆ ಬಂದರು. ಹೌದು, ಪಾವಗಡ ತಾಲೂಕಿನ ರಾಜಕೀಯ ದುರುದ್ದೇಶದಿಂದ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಮೇಲೆ ಪೊಲೀಸರು ಸುಳ್ಳು ಕೇಸ್ಗಳನ್ನು ದಾಖಲಿಸುತ್ತಾರೆ ಎಂದು ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪ ಆರೋಪಿಸಿ ಪಟ್ಟಣದ ಎಸ್ಎಸ್ಕೆ ಬಯಲು ರಂಗಮಂದಿರದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಕುರಿತು ಒಂದು ವರದಿ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್ ರವರಿಗೆ ತಾಲೂಕಾ ಜೆಡಿಎಸ್ ಪಕ್ಷದ ವತಿಯಿಂದ ಅಪಾರ ಕಾರ್ಯಕರ್ತರು ಮಾಜಿ ಶಾಸಕರಾದ ಕೆಎಂ ತಿಮ್ಮರಾಯಪ್ಪನವರ ನೇತೃತ್ವದಲ್ಲಿ ಪಟ್ಟಣದ ಎಸ್ಎಸ್ಕೆ ಬಯಲು ರಂಗಮಂದಿರದಲ್ಲಿ ಸೋಮವಾರ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ವೇಳೆ ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪನವರು ಮಾತನಾಡುತ್ತಾ ತಾಲೂಕಿನ 4 ಹೋಬಳಿಗಳಲ್ಲಿಯೂ ಕಾನೂನು ಬಾಹಿರ ಚಟುವಟಿಕೆಗಳು ಮೆತ್ತಿಮೇರ್ತಾ ಇದೆ. ಮಟ್ಕಾ, ಇಸ್ಪಿಟ್ ಹಾಗೂ ಅಂಗಡಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡಲಾಗುತ್ತಿದ್ದು, ಇಂತಹ ಕಾನೂನು ಬಾಹಿರ ಕೃತ್ಯದಲ್ಲಿ ತೊಡಗಿರುವ ಎಲ್ಲರ ವಿರುದ್ಧವೂ ಸಹ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇವುಗಳನ್ನು ನಿಯಂತ್ರಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿರುವ ಸಂಪೂರ್ಣ ಜವಾಬ್ದಾರಿ ಪೊಲೀಸ್ ಇಲಾಖೆದಾಗಿದೆ. ಆದರೆ ಪೊಲೀಸರು ರಾಜಕೀಯ ದುರುದ್ದೇಶದಿಂದ ಕೇವಲ ನಮ್ಮ ಜೆಡಿಎಸ್ ಕಾರ್ಯಕರ್ತರನ್ನ ಗುರಿಯಾಗಿಸಿಕೊಂಡು ವಿನಾಕಾರಣ ಕೇಸುಗಳನ್ನ ದಾಖಲಿಸಿಕೊಂಡು ಜೈಲಿಗಟ್ಟುವ ಕೆಲಸವನ್ನ ಮಾಡುತ್ತಿದ್ದಾರೆ. ಇದು ಖಂಡನೀಯ. ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಸಾವಿರಾರು ಕಾರ್ಯಕರ್ತರನ್ನ ಒಗ್ಗೂಡಿಸಿ ಉಗ್ರ ಪ್ರತಿಭಟನೆ ಮಾಡಲಾಗುತ್ತದೆ ಅಂತ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅನಿಲ್ ಯಾದವ್, NK24 ನ್ಯೂಸ್ ಬ್ಯೂರೋ, ಪಾವಗಡ. ಟ್ರಾನ್ಸ್ಫರ್ ಮಾಡ್ರಿ, ಯಾಕಂತ ಬೇಕಿಲ್ಲ. ರಾಜಕೀಯ ಇವತ್ತು ಇಷ್ಟೊಂದು ಬೇರು ಉಳ್ಕೊಂಡು ಯಾರೋ ನಮ್ಮದು ಕಾನ್ಸ್ಟೇಬಲ್ಸ್ ಹೋಗ್ಬಿಟ್ಟು ನಮ್ಮ ಕಾರ್ಯಕರ್ತರು ಅನ್ಯ ಕಾರ್ಯಕರ್ತರನ್ನ ಅವ್ರೇನು ಮುಟ್ಟ್ಯವ್ರಂದ್ರೆ ಆಗಲೇ SP ಅವ್ರಿಗೆ ದೂರು ಟ್ರಾನ್ಸ್ಫರ್ ಮಾಡ್ರಿ, ಅವರು ನಮ್ಮ ತಾಲೂಕಲ್ಲಿ ಇರಬಾರ್ದು ಅಂತ ಉದಾಹರಣೆಗಳು ಭಾಳಷ್ಟಿದ್ದಾವೆ. ಆಮೇಲೆ ನಮಗೆ ತುಂಬ ಪೀಡಿಕರಾಗಿ ಕೆಲಸ ಮಾಡ್ತಕ್ಕಂಥವ್ರು ಬೇರೆ ಇದ್ದಾರೆ. ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಪೀಡಿಕರಾಗಿ ಕೆಲಸ ಮಾಡ್ತಕ್ಕಂಥವ್ರು ಅವರು ಇದ್ದಾರೆ. ಅದನ್ನ ಬಹಿರಂಗಪಡಿಸೋದಿಲ್ಲ. ನಾನು SP ಸಾಹೇಬ್ರಿಗೆ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಅಂಥವ್ರನ್ನ ನೀವು ದಯಮಾಡಿ ನಾನು ಹೇಳ್ತಾ ಇದ್ದೀನಿ, ಅಂಥವ್ರಿಗೆ ನೀವು ಹೊರಗಡೆ ಹಾಕಿ ನಮ್ಮ ತಾಲೂಕಲ್ಲಿ ಎಲ್ಲಿ ಇಟ್ಕೋಬೇಡಿ. ಒಂದೇ ಅಲ್ಲ, ನಾನು ಸಾಹೇಬ್ರಿಗೆ ಹೇಳಿದ್ದೀನಿ, ಚಿತ್ರಕಲಾ ಹರೀಶನ್ನು ನಾನು ಹೇಳಿದ್ದೀನಿ, ನೋಡಪ್ಪ ನಿಮಗೆಲ್ಲ ಗೊತ್ತಾಗಿರೋ ಪ್ರಕಾರದಲ್ಲಿ ಏನೋ ಅನ್ನ ರೀಜನಲ್ಲಿ ಅವನೊಂದು ವಿಡಿಯೋ ಮಾಡೋಕೆ ಹೋದ, ಅವ್ನು ಹಿಡ್ಕೊಂಡ್ರು, 10 ಜನ ಸೇರ್ಕೊಂಡ್ರು, ಕೈ ಕಟ್ಟಿದ್ರು, ಒಡೆಯೋಕೆಲ್ಲ ಹೋದ್ರು, ಒಂದೆರಡು ಕೊಡೋರು ಬೇಕಾದ್ರೆ ಗೊತ್ತಿಲ್ಲ ಎಲ್ಲ ಮಾಡಿದ್ದಾರೆ. ಅದು ಸಾಹೇಬರು ಗಮನಿಸಿದಾಗ ನಾವು ಹೇಳಿದ್ದೀವಿ. ಅವ್ರು ಸಾಯಂಕಾಲ ನಾವು ಸರ್ಕಾರಿ ಹಾಸ್ಪಿಟಲ್ಗೆ ಹೇಳಿ ಅವ್ರು ಕರ್ಸೋ ರೀತಿ ನಾವು ಮಾಡಿ ಅದನ್ನು ನ್ಯಾಯ ಮಾಡಕ್ಕೆ ಅವ್ರು ಹೇಳಿದ್ದಾರೆ. ಯಾವಾಗ ಪೊಲೀಸರು ಇಬ್ಬರು ಕರ್ಸೋ ಅವ್ರು ನಮ್ಗೆ ಗೊತ್ತಾಗುತ್ತವಾಗ ಇದು ಮೇಲಿಂದ ಒತ್ತಡ ಬಂದಿತ್ತಂತ ನಮ್ಗೆ ಗೊತ್ತಾಗುತ್ತೆ. ಅಲ್ಲೇವರೆಗೂ ಇರ್ತಕ್ಕಂಥ ಅಧಿಕಾರ ಮಾಡಿರೋದಿಲ್ಲ, 4-5 ಜನ ಆದರೂ ಮಾಡಿರೋದಿಲ್ಲ. ಸ್ವಾಮಿ ಇದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ನಿಮ್ಮ ಒತ್ತಡ ಬಂದಾಗ ಮಾತ್ರ ಏನು ಕರ್ಸಿರ್ತಾರೆ ನನ್ನ ಭಾವನೆ ಇದಾಗುತ್ತೆ. ಅದು ದೊಡ್ಡ ಒಂಥರ ಆ ಘಟನೆ ನೋಡಿದ್ರೆ ಒಬ್ಬನ ಯಾಕೆ ಹೇಳ್ಬೇಕಾದ್ರೆ ಮಾಡ್ಬೋದಾಯ್ತು. ಅವನು ಹೋಗಿರೋದು ಎಲ್ಲ ರೀತಿ ದುರ್ಬಳಕೆ ಬಗ್ಗೆ ವಿಡಿಯೋ ಮಾಡಕ್ಕೆ ಹೋಗಿಲ್ಲ ಅಷ್ಟೇ. ಅವನೇನು ಕಳ್ಳತನ ಮಾಡಕ್ಕೆ ಹೋಗಿಲ್ಲ, ರೇಪ್ ಮಾಡಕ್ಕೆ ಹೋಗಿಲ್ಲ, ಏನು ಮಾಡಕ್ಕೆ ಹೋಗಿಲ್ಲ. ಇದು ಈ ಥರದ ಅನೇಕ ಘಟನೆಗಳಿದ್ದಾವೆ. ಆಮೇಲೆ ಸಣ್ಣ ವಿಷಯಕ್ಕೆ ತಿರುಗಾಟ ಸೇವನೆ ಆಗ್ತಾರೆ, ಅಣ್ಣ ತಮ್ಮ ಕಿತ್ತಾಡ್ತಾರೆ. ಒಬ್ಬನ ದಳಕಾರ ಆಗ್ತಾನೆ, ಒಬ್ಬನ ಕಾಂಗ್ರೆಸ್ಗಾರ ಪರವಾಗಿರ್ತಾನೆ. ದಳದ ಪರವಾಗಿರೋದನ್ನ ತಗೊಂಡೋಗೋದು, ತಿರುಗಾಟ ಸೇವನೆ ಹಾಕೋದು. ಕಾಂಗ್ರೆಸ್ ಕೋರ್ಟ್ ಅಂತ ಕಂಪ್ಲೇಂಟ್ ತಗೊಂಡಿಲ್ಲ. ಲಿಂಗಹಳ್ಳಿಯಲ್ಲಿ, ಜಡಮಳ್ಳಿನಲ್ಲಿ ಆ ಥರ ಮಾಡೋ ಅವ್ನು ಸಿದ್ದಿಂಗಾಪುರ ಸ್ಟೇಷನ್ ಆಗಿದ್ದಾನೆ. ಏನೂ ಆಗಿಲ್ಲ. ಇನ್ನೊಬ್ಬನಿಗೆ ಅಣ್ಣ ತಮ್ಮಗಳಿಗೆ ಕಿತ್ತಾಡಿರೋದು ಏನೂ ಆಗಿಲ್ಲ. ಇವ್ರದ್ದು ಅಟ್ಲೀಸ್ಟ್ ಅಪ್ಲಿಕೇಶನ್ ಕೂಡ ತಗೊಂಡಿಲ್ಲ, ಅರ್ಜಿ ಕೂಡ ತಗೊಂಡಿಲ್ಲ. ಆಯ್ತು, 2 ಹಾಕಿ ಸರ್, ಇಬ್ಬರು ಅರ್ಜಿ ಮಾಡ್ಕೊಂಡು ಅಣ್ಣ ತಗೊಂಡ್ರೆ ಇಲ್ಲ ಮಾಡಲ್ರಿ, ಅದೇನು ಮಾಡ್ಕೊಂತಾರ್ರಿ, ಮಾಡಕ್ಕೆ ಬರೋದಿಲ್ರಿ, ಅವ್ನಿಗೇನಾಗಲ್ಲ ಬಿಡ್ರಿ ಅಂತಾರೆ. ಇವ್ರದ್ದು ಮಾತ್ರ ನೋಡಿದ್ರೆ ಮಾಡ್ತಾರೆ, ಅವ್ರದ್ದು ನೋಡಿದ್ವಿ ಬಿಡ್ರಿ ಅಂತ ಅವ್ರದ್ದು ಹೇಳ್ತಾರೆ. ಡೈರಿ ಸೆಕ್ರೆಟರಿನ ಚಪ್ಪಲೆ ಹೊಡಿತಾರೆ, ಅವ್ರಿಗೆ ರಕ್ಷಣೆ ಇಲ್ಲ. ಅವ್ರು ಕಂಪ್ಲೇಂಟ್ ಕೊಟ್ಟರೆ ಶಿಂಗಡಳ್ಳಿನಲ್ಲಿ ಒಬ್ಬ ಹೆಣ್ಮಗಳು ಬಂದು ನೀರಲ್ಲಿ ಹಾಕ್ತಾರೆ ಅಂತ ಬಿಟ್ಟು ಕಂಪ್ಲೇಂಟ್ ಕೊಟ್ಟರೆ ಅಲ್ಲ ಹೊಡೆದ್ರೆ ಕರ್ಸಿ ಅಟ್ಲೀಸ್ಟ್ ಒಂದು ಅಪಾಲಜಿ ಬರ್ಸ್ಕೊಂಡು ನೀವು ಚಪ್ಪಲೆಗೆ ಯಾಕೆ ಹೊಡೆದೆ, ಅದು ಸೌಜನ್ಯ ಇಲ್ಲ. ಕಂಪ್ಲೇಂಟ್ ಕೊಟ್ಟಿರೋರ್ನ ಆರೋಪಿನ ಕುಂಡ್ರಿಸವ್ರೆ ಒಂದು ಅದು ಗೊತ್ತು. ಆಮೇಲೆ ಇನ್ನೊಂದಲ್ಲಿನಲ್ಲಿ ಇವತ್ತಿರೋದು ಸಬ್ ಇನ್ಸ್ಪೆಕ್ಟರ್ ಇಲ್ಲ ವೈನಸ್ಕೋಟೆಯಲ್ಲಿ ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಕಂಪ್ಲೇಂಟು ರಾಜಕೀಯದ ಪ್ರಭಾವ ಬೀರ್ತಾರೆ. ಒಡ್ಸ್ಕೊಂಡಿರೋ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಒಡ್ಸ್ಕೊಂಡಿರೋ ಮೇಲೆ ಅವ್ನು ಕಂಪ್ಲೇಂಟ್ ಕೊಟ್ಟರೆ ಅವ್ನು ಹಂಗೆ ಪೆಣ್ಣಿಗೆ ಕಂಬ್ತಾರೆ. ಒಡ್ಸ್ಕೊಂಡಿರೋ ರಾತ್ರಿ 11 ಗಂಟೆಗೆ ಬಿಡ್ತಾರೆ. ರಾಘವೇಂದ್ರ ಸಬ್ ಇನ್ಸ್ಪೆಕ್ಟ್ರು ಒಂದು ಎಕ್ಸಾಂಪಲ್ ಸಾಹೇಬ್ರು ಕರ್ತೀನಿ ಅಂತ ಅಂತ ಅವ್ನು ಬಂದ ರಾತ್ರಿ 11 ಗಂಟೆವರೆಗೂ ನಾನೇ ಒಡ್ಸ್ಕೊಂಡು ನಾನೇ ಸ್ಟೇಷನ್ಗೆ 11 ಗಂಟೆವರೆಗೆ ಅಂತ ಬಿಟ್ಟು ಬೆಳಗ್ಗೆ 4 ಗಂಟೆಗೆ ನೇಣು ಹಾಕೊಂಡ್ಬಿಟ್ಟ, ಸತ್ತೋಗ್ಬಿಟ್ಟ. ಅವನು ಬೆಳಗ್ಗೆ ನೇಣು ಹಾಕೊಂಡ್ಬಿಟ್ಟು ಸತ್ತೋಗ್ಬಿಟ್ಟ. ನಾವೆಲ್ಲ ಹೋಗಿ ಅವನಿಗೆ ಏನು ಹೇಳೋದು, ಇದು ಪೊಲೀಸ್ ದೌರ್ಜನ್ಯ ವಿಚಾರದಲ್ಲಿ ಆಗಿರ್ತಕ್ಕಂಥದ್ದು ಅಂತ ಅಂದ್ಕೊಂಡು ಒಡ್ಸ್ಕೊಂಡು ಕರ್ಕೊಂಬರ್ಲಿ, ಒರ್ಜಿನ ಕರ್ಕೊಂಬರ್ಲಿಲ್ಲ. ಒಡ್ಸ್ಕೊಂಡ್ರೆ ಸಾಯಂಕಾಲ ತಗೊಂಡು ರಾತ್ರಿವರೆಗೂ 11 ಗಂಟೆಗೆ ಇಟ್ಕೊಂಡ್ರು. ಈಗ ಕೊಡ ಮಾಡೋದ್ರಲ್ಲಿ ಲ್ಯಾಟ್ರಲ್ಲಿ ಓದ್ಕೊಂಡವ್ರೆ, ಬಂದು ಜವಾಬ್ದಾರಿ ಒಪ್ಕೊಂಡವ್ರೆ, ನಾವು ಕಳತನ ಮಾಡಿದ್ರೆ ನಿಜ ಅಂತ ಒಪ್ಕೊಂಡವ್ರೆ.
ಅವ್ರ ಮೇಲೆ ಏನು ಕ್ರಮ ತಕ್ಕಂತ ಇಲ್ಲ. ತೋರ್ಸೋರು ಎಲ್ಲ ಪ್ರಭಾವ ಸರ್ ಒಂದು 100 ಇನ್ಸಿಡೆಂಟ್ ನಾನು ನಿಮಗೆ ಪಟ್ಟಿ ಮಾಡ್ಕೊಡ್ತೀನಿ. ಇಂಥ ಒಂದು ಸ್ಟೇಷನ್ಗೆ ಈಗ 1-2 ನಿಮಗೆ ಶಾಂಪಲ್ ಮಾತ್ರ ನಾವು ಹೇಳ್ತಾ ಇದ್ದೀವಿ. ಒಂದು ಪರ್ಮನೆಂಟ್ ಇಂಜೆಕ್ಷನ್ ಆಗಿದೆ. ನಿಮ್ಮ ಸರ್ಕಾರಿ ಇನ್ಸ್ಪೆಕ್ಟರ್ ಹೇಳ್ತಾರೆ, ಅವನಲ್ಲಿ ಅಲ್ಲಿ ಹೇಳ್ತಾರೆ, ಅಲ್ಲಿ ಸೈಟ್ ಪರ್ಮನೆಂಟ್ ಅವ್ರು ತಲೆ ತೆಗಿತಾರೆ ಬೇಡ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪೊಲೀಸರು ಎದುರಿಗೆ ಕೇಳಿಸ್ಕೊಂಡು ಯಾವನ ಬೋಳಿ ಬಂದು ತಲೆ ತೆಗೆದು ಉಗಿಯಬೇಡ, ನಮ್ಗೆ ಯಾಕೆ ಇರೋದು ಪೊಲೀಸರು, ಯಾವನ ತಲೆ ತೆಗಿರೋವನ್ನ ಪರ್ಮನೆಂಟ್ ಇಂಜೆಕ್ಷನ್ ಆಯ್ತು ಅವ್ನಿಗೆ ಸೈಟ್ ನನ್ಗೆ. ಅದೇನೋ ಇನ್ನೊಬ್ಬರು ತರಲೆ ಇಟ್ಟವ್ರೆ. ಆ ತರಲೆ ಇಟ್ಟರು ರಾಜಕೀಯ ಪ್ರಭಾವ ಅವ್ರಿಗೆ ಇವ್ರು ರಕ್ಷಣೆ ಕೊಡೋದು. ಅವ್ರದ್ದು ಐತಪ್ಪ ನಾವೇನ್ ಮಾಡೋದು, ಅವ್ರು ನಡೀತೈತಪ್ಪ ಹೋಗ್ರೆ ಅವ್ರು ನಡೀತೈತೆ ನಾವೇನ್ ಮಾಡೋದು. ಓಪನ್ ಆಗಿ ಹಿಂಗಿರವ್ರೆ, ಅವ್ರು ನಡೀತಂತ ಓಪನ್ ಆಗಿ ಹಿಂಗಿರವ್ರೆ. ಇದೆಲ್ಲವನ್ನು ನಾವು ಅದಕ್ಕೆ ನಾವು ಲೇಟ್ ಆಗಿ ಗಮನ ನಾವು ತಂದಿದ್ದೀವಿ. ಇವೆಲ್ಲ ರೀಸೆಂಟ್ ಘಟನೆಗಳೆಲ್ಲ ನಾವು ಹೇಳ್ತಿರೋದು. ರೀಸೆಂಟ್ ಇನ್ಸಿಡೆಂಟ್ಸು ಎಷ್ಟೋ ಹೋಗಿದ್ದಾವೆ, ಎಷ್ಟೋ ಘಟನೆ ಹೊರಟೋಗಿದ್ದಾವೆ. ಒಂದಲ್ಲ ಹತ್ತಾರಲ್ಲ, ಇನ್ನು ಅನೇಕ ಇಲ್ಲಿ ನನ್ನಲ್ಲಿ ಪಟ್ಟಿ ಮಾಡಿದ್ದೀನಿ. ಸಮಯ ಪಾಪ ಅವ್ರಿಗೂ ಮೇಲಾಧಿಕಾರಿ ಬಂದಿದ್ದಾರೆ. ಏನ್ ಸ್ವಾಮಿ ಡ್ರಿಂಕ್ಸ್ ಬಾಟ್ಲ್ ಮಾರೋದು ಇದು ಯಾವ ಸ್ವಾಮಿ ನ್ಯಾಯ ಇದು? ಡ್ರಿಂಕ್ಸ್ ಬಾಟ್ಲ್ ಮಾಡ್ತಾರೆ ಎಲ್ಲ ಊರಲ್ಲೂ, ಎಲ್ಲ ಪೆಟ್ಟಿಗೆಗಳು ಡ್ರಿಂಕ್ಸ್ ಬಾಟ್ಲ್ ಮಾಡ್ತಾರೆ. ನೀವು ಹೋಗಿ ಯಾರನ್ನ ಒಬ್ರು ಅವ್ರು ಯಾಕಂದ್ರೆ ಬೇಕಿಲ್ದ್ರೆ ಹೋಗಿ ಕಂಪ್ಲೇಂಟ್ ಹೇಳಿದ್ರೆ ಅವ್ರು ಹಿಡ್ಕೊಂಡು ಹೋಗ್ಬಿಟ್ಟು ಅವ್ರ ಮೇಲೆಲ್ಲ ಕೇಸ್ಗಳು ಹಾಕೋದು, ಬಾಟ್ಲ್ ಕಿತ್ತೋದು ಎಲ್ಲ ಕಾನೂನು ಬದ್ಧ ಕಾನೂನು ಬಾಹಿರೋದು ವಿಚಾರ ಅನ್ನೋದು ನಾನು ಪರವಾಗಿ ಹೇಳ್ತಾ ಇಲ್ಲ. ಸಾರ್ವತ್ರಿಕ ಹೋಗಿರಲಿಲ್ಲ, ಅದು ಎಲ್ಲರಿಗೂ ಇರಲಿ, ಎಲ್ಲರಿಗೂ ನಿಷೇಧ ಮಾಡಲಿ. ತಾಲೂಕಲ್ಲಿ ಕ್ರಮ ತಗೊಂಡು ಪೊಲೀಸ್ ಇಲಾಖೆಯವರು ಎಲ್ಲ ನಿಷೇಧ ಮಾಡಲಿ. ಆಮೇಲೆ ಸರ್ ನಾನು ರೌಡಿ ಶೀಟ್ಗಳು ಮಾಡ್ತಾ ಇದ್ದಾರೆ ನಂಬರ್ ಮೇಲೆ, ರೌಡಿ ಶೀಟ್ಗಳು ನಂಬರ್ ಮೇಲೆ ಮಾಡ್ತಾವ್ರೆ. ಎಷ್ಟು ಕೇಸ್ ಆಗ್ಬೇಕು ನಮ್ಗೆ ಗೊತ್ತಿಲ್ಲ. ರೌಡಿ ಶೀಟ್ ಅಂದ್ರೆ ಎಷ್ಟು ಕೇಸ್ ಆಗ್ಬೇಕು ನನಗೆ ಗೊತ್ತಿಲ್ಲ. ನೀವು ಗಮನ ಚೆಲ್ಲಿದ್ರೆ ಬೆಳಕು ಚೆಲ್ಲಿದ್ರೆ ನನಗೆ ಗೊತ್ತಾಗುತ್ತೆ. ನಾವು ಕೇಳೋಕ್ಕೂ ಬರೋದಿಲ್ಲ. ಎಷ್ಟು ಕೇಸ್ ಹಾಕಿದ್ರೆ ರೌಡಿ ಶೀಟರ್ ಅನ್ನು ಓಪನ್ ಮಾಡಬಹುದು. ಆ ಕಡೆ ಒಂದು ನಮ್ಮ ವೈನಸ್ ಕೋಟೆ ಲಿಮಿಟ್ಗೆ 3 ಕಿಲೋಮೀಟರ್ ಅಲ್ಲಿ, ಈ ಕಡೆ ಕಮ್ದೂರು ಬಾರ್ಡ್ರು. ವಿನಾಕಾರವಾಗಿ ಬೈಕ್ ನಿಲ್ಸೋದು, ಕೇಸ್ ಹಾಕೋದು, ಅವ್ರ ಹತ್ರ ದುಡ್ಡಿರಲ್ಲ. ಮೊನ್ನೆ ಯಾರೋ ಒಬ್ರು ನನ್ಗೆ ಹಣ ಇಲ್ಲ ಅಂದ್ರೆ ನಾನು 500 ರೂಪಾಯಿ ಅವ್ರಿಗೆ ಫೋನ್ ಪೇ ಮಾಡಿ ಆ ಗಾಡಿ ಬಿಡಿಸಿದ್ದೆ. ಇಂಥವೆಲ್ಲ ಬೇಕು. ಎಷ್ಟು ಜನಗಳು ಅಯ್ಯೋ ಸರ್ ಸಾಹೇಬ್ರೆ ಸ್ವಲ್ಪ ತಿಳ್ಕೊಳ್ಳಿ ಸರ್, ಸ್ವಲ್ಪ ತಿಳುವಳಿಕೆ ಕೇಳಿ ಸರ್. ಮುಂಚೆನೆ ಒಂದು ಶಬ್ದ ಹೇಳ್ತೀನಿ, ಅದಾದಮೇಲೆ ನಾನು ಮುಂದಿಗೆ ಹೊರಿಸ್ತೀನಿ ಮಾತಾಡೋದು. ಕಾನೂನು ಎಲ್ಲರಿಗೂ ಒಂದೇ ಆಯ್ತಾ. ಇವತ್ತು ಈ ಕಡೆ ಯಾಕೆ ನಾವು ಇದ್ದೀವಿ, ಇವತ್ತು ನಾವು ಇಲ್ಲಿ ಯಾಕೆ ಸೇರ್ಕೊಂಡಿದ್ದೀವಿ ಅನ್ನೋದು ಒಂದು ಹಿನ್ನೆಲೆ ಏನಾದರೂ ಇರಲಿ. ಈಗ ನೀವು ಒಂದು ಪಾರ್ಟಿ ಕಡೆಯಿಂದ ಬಂದಿದ್ದೀರಾ, ಇಲ್ಲ ಅಂದರೆ ಸಾರ್ವಜನಿಕರವಾಗಿ ಬಂದಿದ್ದೀರಾ, ಅವರು ತಮ್ಮ ಕುಂದುಕೊರತೆ ಇದೆಯಾ, ಇಲ್ಲ ಅಂದರೆ ಸಾರ್ವಜನಿಕವಾಗಿ ನಿಮ್ಮ ಸಮಸ್ಯೆ ಇದೆಯಾ ಅನ್ನೋದು ಏನಾದರೂ ಹಿನ್ನೆಲೆ ಇರಲಿ. ಬಟ್ ಅದಕ್ಕೆ ಮುಂಚೆ ನಾನು ಹೇಳೋದೇನೆಂದರೆ ಕಾನೂನು ಅನ್ನೋದು ಎಲ್ಲರಿಗೂ ಒಂದೇ, ರೈಟ್? ಫಸ್ಟ್. ಈಗ ಎರಡನೇದು, ಏನೇನು ನಿಮಗೆ ಸಮಸ್ಯೆಗಳಿದ್ದಾವೆ ಅದು ನಾನು ಒಂದು ಲಿಸ್ಟ್ ತೊಗೊಳ್ತೀನಿ. ಎಷ್ಟು ಸಾಧ್ಯವಾಗಿದ್ದರೆ ಅಷ್ಟು ನಾವು ಈಗಲೇ ನಿಮ್ಮ ಜೊತೆ ಮಾತಾಡ್ತೀನಿ. ಯಾರ್ಯಾರು ಕುಂದುಕೊರತೆ ಇರೋರು ಬಂದಿದ್ದಾರಾ, ಪಿಟಿಷನರ್ಸ್ ಬಂದಿದ್ದಾರಾ, ಅವ್ರ ಜೊತೆ ನಾನು ಈಗಲೇ ಮಾತಾಡ್ತೀನಿ. ಅದು ನಾನೊಂದು ಕುಂದುಕೊರತೆ ಇವತ್ತು ಒಂದು ಕುಂದುಕೊರತೆ ಥರ ಮಾಡಿರೋ ಥರ ಮಾಡಿಕೊಂಡು ಅದು ನಾನು ರಿಸಾಲ್ವ್ಗೆ ಕರಿತೀನಿ ನಿಮ್ಮೆಲ್ಲರಿಗೂ. ಇದು ಒಂದು ಪಾರ್ಟ್. ಈಗ ಎರಡನೇದು, ಸೊ ನಮಗೆ ಪಾವಗಡ ಆಂಧ್ರ ತುಮಕೂರು ಈ ತುಮಕೂರು ಡಿಸ್ಟ್ರಿಕ್ಕಲ್ಲಿ ಇದ್ರೂ ಅದು ನಮಗೆ ಮಧ್ಯದಲ್ಲಿ ಆಂಧ್ರ ಬರುತ್ತೆ. ಒಂದು ಥರ ಐಲ್ಯಾಂಡ್ ಥರ ಇದೆ, ಒಂದು ದ್ವೀಪ ಥರ ಆಂಧ್ರದಲ್ಲಿ ಇದೆ. ಸೊ ಆಗಿರೋದ್ರಿಂದ ನಮಗೆ ಈ ಬಾರ್ಡರ್ ಗಡಿಭಾಗಿರುವ ಸಮಸ್ಯೆಗಳು ಏನಿದ್ದಾವೆ ಅದು ನಮಗೆ ಸ್ವಲ್ಪ ಹೆಚ್ಚಾಗಿದ್ದಾವೆ. ಫಸ್ಟ್ ಥಿಂಗ್, ಆರ್ಗನೈಸ್ಡ್ ಕ್ರೈಮ್ ಏನು ಹೇಳ್ತಾ ಇದ್ದಾರ, ಜೂಜು, ಮಟ್ಕ, ಕಾಯಿನ್ ಎಸೆಯೋದು, ಲಿಕ್ಕರ್ ನಮ್ಮ ಕಡೆಯಿಂದ ಅಲ್ಲಿಗೆ ಹೋಗುತ್ತೆ, ಅಲ್ಲಿ ಕಡೆಯಿಂದ ನಮಗೆ ಇದು ಏನು ಡ್ರಮ್ಸಲ್ಲಿ ಬರ್ತಾ ಇದೆ, ಆ ಥರ ಬರೋದು, ಇದೆಲ್ಲ ಗಡಿ ಭಾಗದಲ್ಲಿರೋ ಸಮಸ್ಯೆಗಳು ನಮ್ಗೆ ಇಲ್ಲಿದ್ದಾವೆ. ಬಟ್ ನಾನು ಎಲ್ಲರಿಗೂ ಹೇಳೋದು ಒಂದೇ, ಈಗಾಗಲೇ ನನ್ನ ಸೆನ್ ಏನು ಪೊಲೀಸರಿದ್ದಾರೆ ಅವರು ಬರ್ತಾ ಇರ್ತಾರೆ, ನಮ್ಮ ಲೋಕಲ್ ಪೊಲೀಸರಿದ್ದಾರೆ. ನಾನು ತುಮಕೂರಿಂದ ಸೆಂಡ್ ಮಾಡುವಾಗ ನಾನು ಯಾರು ಎಂತ ಅನ್ನೋದು ನಮಗೆ ಗೊತ್ತಿರಲ್ಲ. ಸೊ ನಮ್ಮವರು ಬಂದು ರೈಡ್ ಮಾಡುವಾಗ ನಮಗೆ ಅವ್ರು ಯಾರು, ಈ ಪಾರ್ಟಿಯವರ, ಆ ಪಾರ್ಟಿಯವರ, ಆ ಊರವರ, ಆ ತಾಲೂಕವರ ಅನ್ನೋದು ನಮಗೆ ಗೊತ್ತಿಲ್ಲ. ಅವರು ಆಂಧ್ರ ಅವರ, ಕನ್ನಡ ಅವರ ಅನ್ನೋದು ಗೊತ್ತಿಲ್ಲ. ಸ್ಪಾಟ್ಗೆ ಹೋದಾಗ ಸಿಗ್ತಾರೆ, ನಾವು ಕೇಸ್ ಹಾಕೊಂಡು ಇಡ್ತೀವಿ, ರೈಟ್? ಬಟ್ ಒಂದು ವಿಚಾರ ಅಂದರೆ, ಇದು ಯಾವ ಕಾರಣಕ್ಕೂ ಬಿಡಲ್ಲ. ಇಲ್ಲಿಗಲ್ ಆ್ಯಕ್ಟಿವಿಟಿ ಏನಿದ್ರೇನು ಅದು ನಾವು ಬಿಡಲ್ಲ. ಅದು ಇವರ ಅನ್ನೋದು ಇಲ್ಲ. ಸೊ ಈಗ ಅಂಥ ವಿಚಾರ ನಾವು ಈ ರೌಡಿ ಆ್ಯಕ್ಟಿವಿಟೀಸಲ್ಲಿ, ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಏನು ನಾವು ತಡೆ ಆಗ್ತಾ ಇದ್ದೀವಿ, ಆ ವಿಚಾರದಲ್ಲಿ ಏನಾದರೂ ಪಾರ್ಶಿಯಾಲಿಟಿ ಇದೆ ಅಂತ ನಿಮ್ಗೆ ಅನಿಸುತ್ತಾ ಇದೆ, ನನ್ನ ನಂಬರ್ ಇದೆ ಎಲ್ಲರ ಹತ್ರ, ನನ್ನದು ಪಬ್ಲಿಕ್ಕಲ್ಲಿ ಅವೈಲಬಲ್ ಇದೆ. ನನಗೆ ಇಮ್ಮಿಡಿಯೇಟಾಗಿ ಕಾಲ್ ಮಾಡಿದರೆ ನಾನು ಅವೈಲಬಲ್ ಇದ್ದಾಗ ನಾನು ಎತ್ತಿ ಮಾತಾಡ್ತೀನಿ.
ಒಂದು ವೇಳೆ ನನಗೆ ಮಾತಾಡೋಕ್ಕೆ ಆಗಿಲ್ಲ ಅಂದರೆ ನನ್ನ ಫೋನು ಕಟ್ ಆಗಲ್ಲ, ಇಮ್ಮಿಡಿಯೇಟ್ ಆಗಿ ಅದು ಕಂಟ್ರೋಲ್ ರೂಮ್ಗೆ ಹೋಗುತ್ತೆ. ಕಂಟ್ರೋಲ್ ರೂಮಲ್ಲಿ ಅದು ಸಾರ್ವಜನಿಕ ನಂಬರ್ ಅಲ್ಲ, ಅದು SP ನಂಬರ್ ಅಂತ ಕಂಟ್ರೋಲ್ ರೂಮಲ್ಲಿ ಇದೆ ನನ್ನ ನಂಬರು, ಆ ನಂಬರ್ಗೆ ಫಾರ್ವರ್ಡ್ ಆಗುತ್ತೆ. ನೀವು ಏನಾದರೂ ಸಮಸ್ಯೆ ಇದ್ದರೆ ನಾನು ಎತ್ತಿದ್ರೆ ನಾನೇ ತೊಗೊಂಡು ನಾನೇ ನಿಮ್ಮ ಕುಂದುಕೊರತೆ ತೊಗೊಂಡು ಸಾಲ್ವ್ ಮಾಡ್ತೀನಿ. ನಾನು ಎತ್ತಿಲ್ಲ ಅಂದರೆ ಕಂಟ್ರೋಲ್ ರೂಮ್ಗೆ ಹೋಗುತ್ತೆ. ಆ ಥರ ನೀವು ನಮ್ಮ ಜೊತೆ ಡೈರೆಕ್ಟಾಗಿ ಸಂಪರ್ಕ ಬರಬೇಕು. ಮೊದಲ ಕಾಲದಲ್ಲಿ ಒಂದು 30-20 ವರ್ಷ ಹಿಂದೆ ಏನಾಗ್ತಾ ಇದೆ, ಪಾವಗಡ ಅಂದರೆ ಇಲ್ಲಿಂದ ಹೆಡ್ ಕ್ವಾರ್ಟರ್ಗೆ ಒಂದು 100 ಕಿಲೋಮೀಟರ್ ಮೇಲೆ ಇದೆ. ಅಲ್ಲಿ ನೀವು ಬರುವಷ್ಟಿಗೆ ದೂರ ಆಗ್ತಾ ಇತ್ತು, ಸ್ವಲ್ಪ ಕಮ್ಯುನಿಕೇಷನ್ ಗ್ಯಾಪ್ ಇತ್ತು. ಈಗ ಪ್ರತಿಯೊಂದು ಹಳ್ಳಿಯಲ್ಲಿ ಮೊಬೈಲ್ ಫೋನ್ ನಡುತ್ತೆ. ನೀವೆಲ್ಲರಿಗೆ ಮೊಬೈಲ್ ಫೋನ್ ಹೆಂಗೆ ಯೂಸ್ ಮಾಡಬೇಕು ಗೊತ್ತು. ಆ್ಯಕ್ಚುಲಿ ನಾನು ಹೇಳ್ತೀನಿ, ಈಗ ನೀವೇ ಎಲ್ಲ ಸಿಕ್ ಮಾಡ್ಕೊಳ್ತಾರ, ನನಗೆ ಬರುವ ಎಲ್ಲ ಈ ಗ್ಯಾಮ್ಲಿಂಗ್ ಇನ್ಫಾರ್ಮೇಷನ್ ಇಲ್ಲಿಂದೇ ಬರುತ್ತೆ. ಸರ್ ನಿಮ್ಮವ್ರು ಇಲ್ಲಿ ಅವ್ರು ಮಾಡ್ತಾಯಿದ್ರೆ ಇವ್ರು ಮಾಡ್ತಾರೆ, ಆಯ್ತು ರೀ ಲೊಕೇಶನ್ ಕೊಟ್ಟಿದ್ರೆ ಅವ್ರು ಲೊಕೇಶನ್ ಕೊಡ್ತಾರೆ, ನಮ್ಮವ್ರು ಬಂದು ಇಟ್ಕೊಂಡು ಹೋಗ್ತಾರೆ ಅಲ್ವಾ. ಸೊ ಎಲ್ಲರೂ ಮಾಡ್ತಾ ಇದ್ದಾರೆ. ಅದೇ ಥರ ನಿಮ್ಗೇನಾದರೂ ಆ ಥರ ಪಕ್ಷಪಾತ ಕಂಡಿಡ್ತಾ ಇದ್ದರೆ ಸೊ ತಕ್ಷಣವಾಗಿ ನನಗೆ ಹೇಳಿದರೆ ನಾನು ಮಾಡ್ತೀನಿ. ನನಗಂತೂ ಏನೂ ಇಲ್ಲ. ನಾನೀಗ ಆಲ್ರೆಡಿ ಬಂದು ಒಂದು 10 ತಿಂಗಳಾಗ್ತಾ ಇದೆ. ಈಗಾಗಲೇ ನನ್ನನ್ನು ನೋಡಿರ್ತಾರೆ. ನಾನು ಯಾರಿಗೂ ಪಕ್ಷಪಾತ ತೋರಿಸ್ತಾ ಇಲ್ಲ. ಕಾನೂನು ಏನಿದೆ ಅದ್ರ ಪ್ರಕಾರ ಹೋಗ್ತಾ ಇದ್ದೀನಿ. ಆ್ಯಂಡ್ ಅದೇ ನಾನು ಇಲ್ಲಿನೂ ಮುಂದುವರಿಸ್ತೀನಿ. ಈಗ ಸ್ವಲ್ಪ ನಮಗೆ ಮಧ್ಯದಲ್ಲಿ ಚುನಾವಣೆ ಒಂದು ಬಂದಿತ್ತು, ಆದ್ದರಿಂದ ಸ್ವಲ್ಪ ಓಡಾಟ ಕಡಿಮೆ ಆಗಿದೆ ನಮ್ಮದು, ಚುನಾವಣೆ ಮೇಲೆ ಫೋಕಸ್ ಮಾಡಿ. ಈಗ ಕಳೆದ 2 ತಿಂಗಳಿಂದ ನಾನು ಜಾಸ್ತಿ ಓಡಾಡ್ತಾ ಇದ್ದೀನಿ. ಇಲ್ಲಿಗೂ ನಾನು ಜಾಸ್ತಿ ಬರ್ತೀನಿ, ಸ್ವಲ್ಪ ಜಾಸ್ತಿ ಹೆಚ್ಚು ರಿವ್ಯೂ ಮಾಡ್ತೀನಿ, ನಿಮ್ಮ ಜೊತೆ ಜಾಸ್ತಿ ಭೇಟಿ ಮಾಡ್ತೀನಿ. ಈ ಪೊಲೀಸ್ ಸ್ಟೇಷನಲ್ಲಿ ಏನು ನಿಮಗೆ ಜನಸ್ನೇಹಿ ಪೊಲೀಸಿಂಗ್ ಆಗಬೇಕು. ಪಿಟಿಷನರ್ ಒಬ್ಬರು ಬಂದಾಗ ನಿಮ್ಗೆ ಯಾರಾದರೂ ಪಿಟಿಷನ್ ಮಾಡಿಲ್ಲ ಅಂದರೆ ಸೊ ಅದು ಕ್ಷಮಾರ್ಹ ಅಲ್ಲ, ಆಯಿತಾ. ಸೊ ಇಮ್ಮಿಡಿಯೇಟಾಗಿ ನಾವು ಅದನ್ನು ಭಾಳ ಗಂಭೀರವಾಗಿ ತಗೊಳ್ತೀವಿ. ಈಗಾಗಲೇ ನಮಗೆ ಒಂದು 2-3 ವಾರ ಮುಂಚೆ ನಮಗೆ ಮಾನ್ಯ ಮುಖ್ಯಮಂತ್ರಿ ಅವರು ಒಂದು ಮೀಟಿಂಗ್ ತೊಗೊಂಡ್ರು ಎಲ್ಲ IPS ಎಲ್ಲ ಡಿಸ್ಟ್ರಿಕ್ಟ್ SPsಗೆ. ಸೊ ಆ ಮೀಟಿಂಗಲ್ಲಿ ಮತ್ತು ಮಾನ್ಯ ಗೃಹ ಸಚಿವರು ಮತ್ತು ನಮ್ಮ DG ಅವರು ಎಲ್ಲರೂ ಭಾಳ ಮುಖ್ಯವಾಗಿ ಹೇಳಿರೋದೇನೆಂದರೆ ಜನಸ್ನೇಹಿ ಪೊಲೀಸಿಂಗ್ ಆ್ಯಂಡ್ ಫ್ರೀ ರಿಜಿಸ್ಟ್ರೇಷನ್ ಆಫ್ FIR. ಅಂದರೆ ಪಿಟಿಷನರ್ ಬಂದ ತಕ್ಷಣವಾಗಿ ಕೇಳೋ